ನಮಸ್ಕಾರ. ಈ ವಿಶೇಷ ವಿವರಣಾತ್ಮಕ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವೊಂದು ಕುತೂಹಲಕಾರಿ ಪಶುವೈದ್ಯಕೀಯ ರಹಸ್ಯವನ್ನ ಭೇದಿಸೋಕೆ ಹೊರಟಿದ್ದೀವಿ. ಇದು ಕೇವಲ ಒಂದು ಸಾಮಾನ್ಯ ಕಾಯಿಲೆಯ ಬಗ್ಗೆ ಅಲ್ಲ, ಇದೊಂದು ಜೈವಿಕ ಅಪರಾಧದ ತನಿಖೆ. ನಮ್ಮ ಇವತ್ತಿನ ಗುರಿ ಟ್ರಿಪನೋಸೋಮಾ ಇವ್ಯಾನ್ಸಿ ಎಂಬ ಸೂಕ್ಷ್ಮಾಣುಜೀವಿಯ ರೋಗಶಾಸ್ತ್ರವನ್ನ ಆಳವಾಗಿ ಅರ್ಥಮಾಡ್ಕೊಳ್ಳೋದು. ಈ ಅಪರಾಧಿ ಪ್ರಾಣಿಗಳ ರಕ್ತಪ್ರವಾಹಕ್ಕೆ ಹೇಗೆ ನುಗ್ಗುತ್ತೆ, ಅಲ್ಲಿ ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ಪತ್ತೆಹಚ್ಚಲು ಬನ್ನಿ ಈ ವೈಜ್ಞಾನಿಕ ತನಿಖೆಯನ್ನ ಶುರು ಮಾಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತಿನ ನಮ್ಮ ಈ ತನಿಖಾ ಕಡತದಲ್ಲಿ ಏನೇನಿದೆ ಅಂದ್ರೆ, ಮೊದಲಿಗೆ ಅಗೋಚರ ಹಾರುವ ಹಂತಕನ ಬಗ್ಗೆ ತಿಳಿಯೋಣ. ನಂತರ ರೋಗದ ಕಾರ್ಯವಿಧಾನಗಳು, ವಿವಿಧ ಆತಿಥೇಯ ಪ್ರಾಣಿಗನ ಕಥೆ, ರೋಗ ಲಕ್ಷಣಗಳ ಡಿಕೋಡಿಂಗ್, ರೋಗಶಾಸ್ತ್ರಜ್ಞರ ಉಪಕರಣಗಳು ಹಾಗೂ ಕೊನೆಯದಾಗಿ ಚಿಕಿತ್ಸೆ ಮತ್ತು ರೋಗವಾಹಕಗಳ ನಿಯಂತ್ರಣದ ಬಗ್ಗೆ ನೋಡೋಣ. ವಿಭಾಗ 1: ಅಗೋಚರ ಹಾರುವ ಹಂತಕ, ಅಂದರೆ ರೋಗವಾಹಕದ ಪ್ರೊಫೈಲಿಂಗ್. ನಾವಿಂದು ಸುರ ಅನ್ನೋ ರೋಗದ ಬಗ್ಗೆ ಮಾತಾಡ್ತಿದ್ದೀವಿ. ನಿಮಗ್ ಗೊತ್ತಾ, ಹಿಂದಿ ಭಾಷೆಯಲ್ಲಿ ಸುರ ಅಂದ್ರೆ ಕೊಳತ ಅಂತ ಅರ್ಥ. ಈ ಹೆಸರು ಕೇಳಿದ್ರೇನೆ ಇದು ಪ್ರಾಣಿಗಳನ್ನ ಎಷ್ಟು ದುರ್ಬಲಗೊಳಿಸುತ್ತೆ ಅಂತ ನಮಗೆ ಅರ್ಥ ಆಗತ್ತೆ. ಈ ಕಾಯಿಲೆಗೆ ಮುಖ್ಯ ಕಾರಣ ಟ್ರಿಪನೋಸೋಮಾ ಇವಾನ್ಸಿ ಅನ್ನೋ ಪ್ರೋಟೋಜೋವಾ. ಇದ್ರಲ್ಲೊಂದು ವಿಶೇಷತೆ ಇದೆ. ಸಸ್ತನಿಗಳಲ್ಲಿ ರೋಗ ತರಿಸುತ್ತೆ ಅಂತ ಸಾಬೀತಾದ ಮೊಟ್ಟಮೊದಲ ಟ್ರಿಪನೋಸೋಮಿದು. ಇದನ್ನ 1881ರಲ್ಲಿ ಗ್ರಿಫಿತ್ ಇವಾನ್ಸ್ ಅನ್ನೋರು ಮೊದಲು ಪತ್ತೆ ಹಚ್ಚಿದ್ರು. ಈ ಸೂಕ್ಷ್ಮದರ್ಶಕದ ಚಿತ್ರಣವನ್ನೊಮ್ಮೆ ಗಮನಿಸಿ, ಎಷ್ಟು ಆಸಕ್ತಿದಾಯಕವಾಗಿದೆ ಅಲ್ವಾ? ಈ ತೆಳುವಾದ ಉದ್ದವಾದ ರಚನೆಗಳೇ ಟ್ರಿಪನೋಸೋಮಾ ಇವ್ಯಾನ್ಸಿ. ಇವು ಕೋಶಗಳ ಒಳಗೆ ಹೋಗಲ್ಲ, ಬದಲಾಗಿ ಕೋಶಗಳ ನಡುವೆ, ಅಂದ್ರೆ ರಕ್ತದ ಪ್ಲಾಸ್ಮಾ ಮತ್ತು ದುಗ್ಧರಸದಲ್ಲಿ ವಾಸಿಸ್ತವೆ. ಇವುಗಳ ದೇಹದಲ್ಲಿ ಅಲೆ ಅಲೆಯಾಗಿರೋ ಪೋರೆ ಇದೆ, ಜೊತೆಗೆ ಮುಕ್ತವಾಗಿ ಚಲಿಸುವ ಒಂದು ಫ್ಲಾಜುಲಮ್ ಕೂಡ ಇದೆ. ಇವು ರಕ್ತದಲ್ಲಿ ವೇಗವಾಗಿ ಈಜಾಡಲು ಇವೇ ಸಹಾಯ ಮಾಡೋದು. ಇದು ಹರಡೋ ರೀತಿ ಮಾತ್ರ ತುಂಬಾನೇ ಯುನೀಕ್ ಆಗಿದೆ. ಆಫ್ರಿಕನ್ ಟ್ರಿಪ್ನೋಸೋಮಿಯಾಸಿಸ್ ಥರ ಇದು ನೊಣದ ದೇಹದೊಳಗೆ ಯಾವುದೇ ಆವರ್ತಕ ಬೆಳವಣಿಗೆ ಹೊಂದಲ್ಲ. ಬದಲಾಗಿ ಈ ಕಚ್ಚುವ ನೊಣಗಳಿದೆಯಲ್ಲ, ಅವು ಬರೀ ಹಾರುವ ಸೂಜಿಗಳ ಥರ ಯಾಂತ್ರಿಕವಾಗಿ ಕೆಲಸ ಮಾಡ್ತವೆ. ಅಂದ್ರೆ ಒಂದು ಪ್ರಾಣಿಗೆ ಕಚ್ಚಿ ರಕ್ತ ಹೀರುತ್ತಿರುವಾಗ ನೊಣಕ್ಕೆ ಏನಾದ್ರೂ ಅಡ್ಡಿಯಾದ್ರೆ ಅದು ಹಾರಿ ಹೋಗಿ ತಕ್ಷಣ ಮತ್ತೊಂದು ಪ್ರಾಣಿಯ ಮೇಲೆ ಕುಳಿತು ರಕ್ತ ಹೀರಲು ಶುರು ಮಾಡುತ್ತೆ. ಇಲ್ಲಿ ಅತಿ ಮುಖ್ಯವಾದ ವಿಷಯ ಏನಂದ್ರೆ, ಈ ಪರಾವಲಂಬಿ ನೊಣದ ಸೊಂಡಿಲ್ನಲ್ಲಿ ಕೇವಲ 15 ನಿಮಿಷ ಮಾತ್ರ ಬದುಕಿರಬಲ್ಲದು. ಇದೊಂಥರ ಟಿಕಿಂಗ್ ಟೈಮ್ ಬಾಂಬ್ ಇದ್ದಂತೆ. ಹಾಗಾಗಿ ರೋಗ ಹರಡೋದು ಅತ್ಯಂತ ವೇಗವಾಗಿ ಆಗ್ಬಿಡುತ್ತೆ. ವಿಭಾಗ 2: ರೋಗದ ಕಾರ್ಯವಿಧಾನಗಳು, ರಕ್ತ ಪ್ರವಾಹದ ಒಳಗೆ. ಈಗ ಒಬ್ಬ ರೋಗಶಾಸ್ತ್ರಜ್ಞನ ದೃಷ್ಟಿಕೋನದಿಂದ ಇದನ್ನ ವಿಶ್ಲೇಷಣೆ ಮಾಡೋಣ. ಈ ರೋಗ ಕೇವಲ ಒಂದೇ ರೀತಿಯಲ್ಲಿ ಪ್ರಾಣಿಯನ್ನ ಕಾಡಲ್ಲ. ಇದು ರಕ್ತಹೀನತೆ ಉಂಟುಮಾಡೋಕೆ ಬರೋಬ್ಬರಿ 5 ವಿಭಿನ್ನ ತಂತ್ರಗಳನ್ನ ಬಳಸುತ್ತೆ. ಜೀವಾಣುಗಳ ಮೂಲಕ ಕೆಂಪು ರಕ್ತಕಣಗಳನ್ನ ನಾಶಪಡಿಸೋದು ಒಂದೆಡೆ ಆದ್ರೆ, ಇನ್ನೊಂದೆಡೆ ಪ್ರಾಣಿಯ ಸ್ವಂತ ರೋಗನಿರೋಧಕ ವ್ಯವಸ್ಥೆಯನ್ನೇ ಗೊಂದಲಕ್ಕೀಡು ಮಾಡಿ ತನ್ನದೇ ರಕ್ತಕಣಗಳ ಮೇಲೆ ದಾಳಿ ಮಾಡುವಂತೆ ಮಾಡುತ್ತೆ. ಇದಲ್ಲದೆ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆ ಉಂಟಾಗಿ ಕೊನೆಗೆ ಆಮ್ಲಜನಕದ ಕೊರತೆಯಿಂದ ಅಂಗಗಳ ವೈಫಲ್ಯಕ್ಕೆ ದಾರಿಯಾಗುತ್ತೆ. ಅದೆಷ್ಟು ವ್ಯವಸ್ಥಿತವಾದ ದಾಳಿಯಲ್ವಾ? ವಿಭಾಗ 3: ವಿವಿಧ ಆತಿಥೇಯ ಪ್ರಾಣಿಗಳ ಕಥೆ, ಅಂದರೆ ಸ್ಥಿತಿಸ್ಥಾಪಕ ಜಲಾಶಯಗಳು ಮತ್ತು ದುರ್ಬಲ ಗುರಿಗಳು. ಈ ರೋಗಾಣು ಬೇರೆ ಬೇರೆ ಪ್ರಾಣಿಗಳ ಮೇಲೆ ಬೇರೆ ಬೇರೆ ರೀತಿ ಪ್ರಭಾವ ಬೀರುತ್ತೆ ಅನ್ನೋದೇ ಇಲ್ಲಿನ ಆಶ್ಚರ್ಯಕರ ಸಂಗತಿ. ಉದಾಹರಣೆಗೆ, ದನ ಮತ್ತು ಎಮ್ಮೆಗಳನ್ನೇ ತೆಗೆದುಕೊಂಡ್ರೆ ಇವು ರಿಸರ್ವಾಯರ್ ಅಥವಾ ಮೂಲನೆಲೆಗಳಾಗಿ ಕೆಲಸ ಮಾಡ್ತವೆ. ಅಂದ್ರೆ ಇವುಗಳಲ್ಲಿ ರೋಗಾಣು ತುಂಬಾನೇ ಇದ್ರೂ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ. ಆದ್ರೆ ಮೌನವಾಗಿ ಬೇರೆ ಪ್ರಾಣಿಗಳಿಗೆ ರೋಗ ಹರಡ್ತಲೇ ಇರ್ತವೆ. ಇದಕ್ಕೆ ತದ್ವಿರುದ್ಧವಾಗಿ ಕುದುರೆಗಳ ಪರಿಸ್ಥಿತಿ ತುಂಬಾನೇ ದುರ್ಬಲವಾಗಿರುತ್ತೆ. ಕುದುರೆಗಳಿಗೆ ಈ ಸೋಂಕು ಬಂದ್ರೆ ಚಿಕಿತ್ಸೆ ಇಲ್ಲದೆ ಅದು ಸಂಪೂರ್ಣವಾಗಿ ಮಾರಣಾಂತಿಕ. ಪಾರ್ಶ್ವವಾಯುವಿನಂತಹ ತೀವ್ರ ಲಕ್ಷಣಗಳು ಕಾಣಿಸ್ಕೊಂಡು ತ್ವರಿತವಾಗಿ ಸಾವಿಗೆ ಕಾರಣವಾಗುತ್ತೆ. ಕುದುರೆಗಳಲ್ಲಿ ಸೋಂಕು ತಗುಲಿದ ಕೆಲವೇ ದಿನಗಳಲ್ಲಿ ತೀವ್ರ ರಕ್ತಹೀನತೆ ಮತ್ತು ನರಗಳ ಕುಸಿತದಿಂದ ಸಾವು ಖಚಿತ ಅಂತ ನಾವು ನೋಡಿದ್ವಿ. ಆದ್ರೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಕುರಿ ಮತ್ತು ಮೇಕೆಗಳಂತಹ ಸಣ್ಣ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ಈ ಸೋಂಕು ಬರೋದು ಬಹಳ ಅಪೂರ್ವ. ಒಂದೊಮ್ಮೆ ಸೋಂಕು ಬಂದ್ರೂ ಕೂಡ ಅವುಗಳ ಲಕ್ಷಣಗಳು ತೀರಾ ಸಾಧಾರಣವಾಗಿರುತ್ತೆ ಮತ್ತು ಅವು ಈ ರೋಗದ ವಿರುದ್ಧ ಅತ್ಯುತ್ತಮ ಪ್ರತಿರೋಧವನ್ನ ತೋರಿಸ್ತದೆ. ಇದು ರೋಗಾಣುವಿನ ದಾಳಿ ಎಷ್ಟು ವಿಭಿನ್ನವಾಗಿರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ವಿಭಾಗ 4: ರೋಗಲಕ್ಷಣಗಳ ಡಿಕೋಡಿಂಗ್, ರೋಗದ ಭೌತಿಕ ಸೂಚಕಗಳು. ಈಗ ಈ ಕಾಯಿಲೆ ಬಂದಾಗ ಪ್ರಾಣಿಗಳಲ್ಲಿ ಯಾವೆಲ್ಲ ಭೌತಿಕ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಅಂತ ಅರ್ಥ ಮಾಡಿಕೊಳ್ಳೋಣ. ದನ ಮತ್ತು ಎಮ್ಮೆಗಳಲ್ಲಿ ಈ ಕಾಯಿಲೆ 2 ರೀತಿಯಲ್ಲಿ ಬರುತ್ತೆ. ಒಂದು ಪರ್ ಅಕ್ಯೂಟ್, ಅಂದ್ರೆ ಅತಿ ತೀವ್ರ ಹಂತ. ಇಲ್ಲಿ ಪ್ರಾಣಿ ಲಕ್ಷಣಗಳನ್ನ ತೋರ್ಸೋಕ್ಕೂ ಮೊದಲೇ
ಕೇವಲ 2-3 ಗಂಟೆಗಳಲ್ಲಿ ನರಗಳ ಸೆಳೆತದಿಂದ ಸತ್ತೋಗುತ್ತೆ. ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಇದನ್ನ ನೋಡಿ ಹಾವಿನ ಕಡಿತವೋ ಅಥವಾ ಆಂಥ್ರಾಕ್ಸ್ ರೋಗವೋ ಅಂತ ಗೊಂದಲ ಪಡೋದೂ ಉಂಟು. ಇನ್ನು ಕ್ರಾನಿಕ್ ಅಥವಾ ದೀರ್ಘಕಾಲೀನ ಹಂತದಲ್ಲಿ ಪ್ರಾಣಿ ನಿಧಾನವಾಗಿ ಸೊರಗುತ್ತಾ ಹೋಗುತ್ತೆ, ಕಾಲುಗಳಲ್ಲಿ ನೀರು ತುಂಬಿ ಊದ್ಕೊಳ್ಳುತ್ತೆ ಮತ್ತು ಕಣ್ಣಿನಿಂದ ಸತತವಾಗಿ ನೀರು ಸುರಿಯುತ್ತಲೇ ಇರುತ್ತೆ. ಈ ನೈಷ ಪ್ರಪಂಚದ ಪ್ರಕರಣವನ್ನ ಒಮ್ಮೆ ಗಮನಿಸಿ. ಎಡಭಾಗದಲ್ಲಿ ಈ ಎಮ್ಮೆಯ ಕಣ್ಣುಗಳು ಸಂಪೂರ್ಣವಾಗಿ ಬಿಳಿಯಾಗಿ ಮಂಜಾಗಿರೋದನ್ನ ನೀವು ನೋಡಬಹುದು. ಇದು ಈ ಕಾಯಿಲೆಯ ಒಂದು ಪ್ರಮುಖ ಕ್ಲಿನಿಕಲ್ ಲಕ್ಷಣ. ಇನ್ನು ಬಲಭಾಗದಲ್ಲಿರುವ ಈ ಸೂಕ್ಷ್ಮದರ್ಶಕದ ಚಿತ್ರದಲ್ಲಿ ರಕ್ತದ ಮಾದರಿಯಲ್ಲಿ ನೇರಳೆ ಬಣ್ಣದಲ್ಲಿ ಎದ್ದು ಕಾಣುತ್ತಿರುವ ಟ್ರಿಪನೋಸೋಮಾ ಇವಾನ್ಸಿ ರೋಗಾಣು ಸ್ಪಷ್ಟವಾಗಿ ಸಾಕ್ಷ್ಯ ಒದಗಿಸ್ತಿದೆ. ಒಂದು ವೇಳೆ ಈ ರೋಗಾಣು ಕೇಂದ್ರೀಯ ನರಮಂಡಲಕ್ಕೆ ಪ್ರವೇಶಿಸಿದ್ರೆ ಏನಾಗುತ್ತೆ ಗೊತ್ತಾ? ಲಕ್ಷಣಗಳು ನಿಜಕ್ಕೂ ಆತಂಕಕಾರಿಯಾಗಿರುತ್ತೆ. ಸೋಂಕಿತ ಪ್ರಾಣಿಗಳು ಇದ್ದಕ್ಕಿದ್ದಂತೆ ವೃತ್ತಾಕಾರದಲ್ಲಿ ಸುತ್ತಲು ಶುರು ಮಾಡ್ತವೆ, ಕುರುಡಾದಂತೆ ವರ್ತಿಸ್ತವೆ ಮತ್ತು ಗೋಡೆ ಅಥವಾ ಮರಗಳಂಥ ಕಠಿಣ ವಸ್ತುಗಳಿಗೆ ತಮ್ಮ ತಲೆಯನ್ನ ಗಟ್ಟಿಯಾಗಿ ಒತ್ತುಕೊಳ್ತವೆ. ಊಹಿಸ್ಕೊಳ್ಳಿ, ಇಷ್ಟು ದೊಡ್ಡ ಪ್ರಾಣಿ ಇದ್ದಕ್ಕಿದ್ದಂತೆ ಈ ರೀತಿ ವರ್ತಿಸಿದ್ರೆ ಎಷ್ಟು ಭಯಾನಕ ಅಲ್ವಾ? ಈ ಲಕ್ಷಣಗಳು ಕಂಡ್ರೆ ರೋಗ ತೀವ್ರ ಹಂತದಲ್ಲಿದೆ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. ವಿಭಾಗ 5: ರೋಗಶಾಸ್ತ್ರಜ್ಞರ ಉಪಕರಣಗಳು. ರೋಗ ನಿರ್ಣಯ ಪರೀಕ್ಷೆಯ ಕಾರ್ಯವಿಧಾನಗಳು. ರೋಗಶಾಸ್ತ್ರಜ್ಞರ ದೃಷ್ಟಿಯಿಂದ ಹೇಳಬೇಕಂದ್ರೆ ದೀರ್ಘಕಾಲದ ಪ್ರಕರಣಗಳಲ್ಲಿ ಈ ರೋಗಾಣುವನ್ನ ಹಿಡಿಯೋದು ಒಂದು ದೊಡ್ಡ ಸವಾಲೇ ಸರಿ. ಯಾಕೆ ಗೊತ್ತಾ? ಇದು ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಕಳ್ಳನ ಹಾಗೆ ರಕ್ತದಲ್ಲಿ ತನ್ನ ಸಂಖ್ಯೆಯನ್ನ ತೀರಾ ಕಡಿಮೆ ಮಾಡ್ಕೊಳ್ಳುತ್ತೆ. ಅದಕ್ಕಾಗಿಯೇ ನಾವು ಸತತ ಕೆಲವು ದಿನಗಳವರೆಗೆ ರಕ್ತದ ದಪ್ಪ ಮತ್ತು ತೆಳುವಾದ ಸ್ಮಿಯರ್ಗಳನ್ನು ತೆಗೆದುಕೊಂಡು ಪರೀಕ್ಷಿಸಬೇಕಾಗತ್ತೆ. ಮುಖ್ಯವಾಗಿ ಪ್ರಾಣಿಗೆ ವಿಪರೀತ ಜ್ವರ ಬಂದಾಗ ರಕ್ತ ಸಂಗ್ರಹಿಸಿದ್ರೆ ರೋಗಾಣು ಸಿಕ್ಕಿಬೀಳುವ ಸಾಧ್ಯತೆ ಹೆಚ್ಚು. ರಕ್ತದಲ್ಲಿ ಸಿಗದೇ ಇದ್ದಾಗ ದುಗ್ಧರಸ ಗ್ರಂಥಿಯಿಂದ ದ್ರವವನ್ನ ತೆಗೆದು ಪರೀಕ್ಷೆ ಮಾಡಲಾಗತ್ತೆ. ಸೂಕ್ಷ್ಮದರ್ಶಕದಲ್ಲಿ ರೋಗಾಣು ಸಿಗದೇ ಇದ್ದಾಗ ನಮಗೆ ಸಹಾಯ ಮಾಡೋದೇ ರಾಸಾಯನಿಕ ಸೀರಂ ಪರೀಕ್ಷೆಗಳು. ಇವು ನೇರವಾಗಿ ರೋಗಾಣುವನ್ನ ತೋರಿಸಲ್ಲ, ಆದರೆ ರೋಗಾಣು ದೇಹದ ಒಳಗೆ ಪ್ರೋಟೀನ್ ಮಟ್ಟದಲ್ಲಿ ಮಾಡಿರುವ ಬದಲಾವಣೆಗಳನ್ನ ಅಳೆಯುತ್ತವೆ. ಇಲ್ಲಿ ಪ್ರಮುಖವಾಗಿ 2 ವಿಷಯಗಳು ನಡೆಯುತ್ತವೆ. ಸೋಂಕಿತ ಪ್ರಾಣಿಯಲ್ಲಿ ಇಮ್ಯುನೋಗ್ಲಾಬ್ಯೂಲಿನ್ ಮಟ್ಟ ಹೆಚ್ಚಾಗುತ್ತೆ ಮತ್ತು ಅಲ್ಬ್ಯೂಮಿನ್ ಅಂಶ ಕುಸಿಯುತ್ತೆ. ಫೀಲ್ಡ್ ಲೆವೆಲ್ನಲ್ಲಿ ನಮಗೆ ಸಿಗುವ ಅತ್ಯಂತ ದೊಡ್ಡ ಸುಳಿವಂದ್ರೆ ಇದೆ. ಬನ್ನಿ, ಇಂತಹದ್ದೇ ಒಂದು ಪ್ರಮುಖ ಪರೀಕ್ಷೆಯನ್ನ ಹಂತ ಹಂತವಾಗಿ ನೋಡೋಣ. ಅದೇ ಮರ್ಕ್ಯೂರಿ ಕ್ಲೋರೈಡ್ ಪರೀಕ್ಷೆ. ಇದೊಂದು ತುಂಬಾನೇ ಸರಳ ರಾಸಾಯನಿಕ ಕ್ರಿಯೆ. ಪ್ರಾಣಿಯ ಸೀರಂನ ಒಂದು ಹಣಿಗೆ ಮರ್ಕ್ಯೂರಿ ಕ್ಲೋರೈಡ್ ದ್ರಾವಣವನ್ನ ಸೇರಿಸಿ ಕೇವಲ 15 ನಿಮಿಷ ಬಿಡಬೇಕು. ಆಮೇಲೆ ದ್ರಾವಣದಲ್ಲಿ ಏನಾದ್ರೂ ಬಿಳಿ ಬಣ್ಣದ ಘನವಸ್ತು ರೂಪುಗೊಂಡ್ರೆ ಆ ಪ್ರಾಣಿಗೆ ಕಾಯಿಲೆ ಇದೆ ಅಂತ ಪಕ್ಕಾ ದೃಢಪಡುತ್ತೆ. ಇದು ನಿಜಕ್ಕೂ ಅಪರಾಧಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಂತೆ. ಇದೇ ರೀತಿ ಫೀಲ್ಡಲ್ಲಿ ಸುಲಭವಾಗಿ ಮಾಡಬಹುದಾದ ಇನ್ನೊಂದು ಪರೀಕ್ಷೆ ಅಂದ್ರೆ ಫಾರ್ಮಾಲಿನ್ ಜೆಲ್ ಪರೀಕ್ಷೆ. ಇಲ್ಲಿ ನಾವು ಸೀರಂ ಜೊತೆಗೆ 2 ಹನಿ ಫಾರ್ಮಾಲಿನ್ ಅನ್ನ ಬೆರೆಸ್ತೇವೆ. 1 ಗಂಟೆಯ ನಂತರ ಆ ಮಿಶ್ರಣ ಜೆಲ್ ತರಹ ಗಟ್ಟಿಯಾದ್ರೆ ಅಥವಾ 1 ದಿನದ ನಂತರ ಮಂಜಾದಂತೆ ಕಂಡುಬಂದ್ರೆ ಅದು ಸೋಂಕಿನ ಬಲವಾದ ಸೂಚಕ. ಪ್ರಯೋಗಾಲಯದ ಸೌಲಭ್ಯಗಳಿಲ್ಲದ ಜಾಗದಲ್ಲಿ ಈ ಪರೀಕ್ಷೆಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ವಿಭಾಗ 6: ಚಿಕಿತ್ಸೆ ಮತ್ತು ರೋಗವಾಹಕಗಳ ನಿಯಂತ್ರಣ. ಸೋಂಕಿನ ಸರಪಳಿಯನ್ನು ಮುರಿಯುವುದು. ಇಷ್ಟೆಲ್ಲ ಆದ್ಮೇಲೆ ಈ ಸೋಂಕಿನ ಸರಪಳಿಯನ್ನ ಮುರಿಯೋದು ಹೇಗೆ? ನಮಗಿರುವ ರಾಸಾಯನಿಕ ಅಸ್ತ್ರಗಳು ಯಾವುವು ಅಂತ ನೋಡೋಣ. ರೋಗ ಬರದಂತೆ ದೀರ್ಘಕಾಲ ತಡೆಯಲು ಐಸೋಮೆಟಾಮೀಡಿಯಂ ಅನ್ನೋ ಪ್ರಬಲ ಔಷಧವನ್ನ ಹೆಚ್ಚಾಗಿ ಬಳಸಲಾಗುತ್ತೆ. ಆದ್ರೆ ಒಮ್ಮೆ ರೋಗ ತಗುಲಿದ್ದರೆ, ಅದರಲ್ಲೂ ರೋಗಾಣು ನರಮಂಡಲಕ್ಕೆ ಹಾನಿ ಮಾಡಲು ಶುರು ಮಾಡಿದ್ರೆ ಮೆಲಾರ್ಸೊಮೈನ್ ಹೈಡ್ರೋಕ್ಲೋರೈಡ್ ಔಷಧ ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಇಡೀ ಹಿಂಡಿಗೆ ಒಟ್ಟಾಗಿ ಚಿಕಿತ್ಸೆ ನೀಡಬೇಕಾದಾಗ ಕ್ವಿನಾಪಿರಮೈನ್ ಅನ್ನ ಹೆಚ್ಚಾಗಿ ಬಳಸಲಾಗುತ್ತೆ. ಕೇವಲ ಔಷಧಿ ಕೊಟ್ರೆ ಸಾಲದು. ಪರಿಸರದಲ್ಲಿನ ನೊಣಗಳ ನಿಯಂತ್ರಣ ಮತ್ತು ಹಿಂಡಿನ ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ಜಾನುವಾರುಗಳ ಮೇಲೆ ಕೀಟನಾಶಕಗಳನ್ನ ಸಿಂಪಡಿಸುವುದು, ನೊಣಗಳು ಮೊಟ್ಟೆಯಿಡುವಂಥ ನಿಂತ ನೀರಿನ ಜಾಗಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ. ಇದಲ್ಲದೆ ಪ್ರಾಣಿಗಳಿಗೆ ಒಳ್ಳೆ ಪೌಷ್ಟಿಕಾಂಶ ಕೊಟ್ಟು ಅವುಗಳು ಒತ್ತಡಕ್ಕೆ ಒಳಗಾಗದಂತೆ ನೋಡ್ಕೊಳ್ಳಬೇಕು. ಯಾಕಂದ್ರೆ ಆರೋಗ್ಯವಾಗಿರುವ ಪ್ರಾಣಿಗಳು ರೋಗದ ವಿರುದ್ಧ ನ್ಯಾಚುರಲ್ ಆಗಿ ಹೆಚ್ಚು ಪ್ರತಿರೋಧವನ್ನ ಹೊಂದಿರ್ತವೆ. ರೈತರಿಗೆ ಇದು ತುಂಬಾನೇ ಮುಖ್ಯವಾದ ವಿಷಯ. ಕೊನೆಯದಾಗಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಗಂಭೀರವಾದ ಪ್ರಶ್ನೆ ಇದೆ. ಇತ್ತೀಚೆಗೆ ಹವಾಮಾನ ಬದಲಾವಣೆ ಆಗ್ತಿರೋದ್ರಿಂದ ಈ ಕಚ್ಚುವ ನೊಣಗಳ ಭೌಗೋಳಿಕ ವ್ಯಾಪ್ತಿ ಇನ್ನಷ್ಟು ವಿಸ್ತಾರವಾಗ್ತಿದೆ. ಹಾಗಾದ್ರೆ ಅತ್ಯಂತ ಸುಲಭವಾಗಿ ಹೊಂದಿಕೊಳ್ಳುವ ಈ ಹಾರುವ ಸೂಚಿಗಳ ದಾಳಿಯನ್ನ ಎದುರಿಸಲು ಮತ್ತು ನಮ್ಮ ಜಾನುವಾರುಗಳನ್ನ ರಕ್ಷಿಸಲು ನಮ್ಮ ಪಶುವೈದ್ಯಕೀಯ ಕಣ್ಗಾವಲು ಮತ್ತು ನಿರ್ವಹಣಾ ತಂತ್ರಗಳು ಭವಿಷ್ಯದಲ್ಲಿ ಹೇಗೆ ವಿಕಸನಗೊಳ್ಳಬೇಕು?
ಇದೊಂದು ಯೋಚನೆಗೆ ಹಚ್ಚುವ ಪ್ರಶ್ನೆಯಲ್ವಾ? ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು.